ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ನವೀನ್ ಕುಮಾರ್. ಶರವೇಗ ನೋಡೋದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಕಾಂತಾರ ಚಾಪ್ಟರ್ 1 ಸಿನಿಮಾ ಏನು ಯಶಸ್ವಿಯಾಗಿ ಓಡ್ತಾ ಇದೆ, ಇದರ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ವಿಜಯ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದರು. ಇದಾದಮೇಲೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರಕ್ಕೆ ಕೂಡ ಭೇಟಿ ನೀಡಿದರು ನಟ ರಿಷಬ್ ಶೆಟ್ಟಿ. ಅಭಿಮಾನಿಗಳ ಜೊತೆ ಮಾತನಾಡಿದ ಡಿವೈನ್ ಸ್ಟಾರ್, ನಮ್ಮನ್ನು ನೋಡೋದಕ್ಕೆ ನೀವು ಬರಬಹುದು, ನಿಮ್ಮನ್ನು ನೋಡೋದಕ್ಕೆ ನಾವು ಬರಬಾರ್ದಾ ಅಂತ ಕಾಂತಾರ ಡೈಲಾಗನ್ನು ಕೂಡ ಹೊಡೆದು ಅಭಿಮಾನಿಗಳನ್ನು ರಂಜಿಸಿದ್ದಾರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಅಭಿಮಾನಿಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಕೂಡ ಪಟ್ಟಿದ್ದಾರೆ ಕಾಂತಾರ ನಟ. ಕಾಂತಾರ ಚಾಪ್ಟರ್ 2, 3, 4 ಬರುವಷ್ಟು ಕೂಡ ಕತೆಗಳಿವೆ ಅಂತ ಇದೇ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಕಡೆ ಬಂದಿರೋದು. ಫ್ಯಾನ್ಸ್ ಕ್ರೇಜ್ ನೋಡಿದ್ರು, ಹೇಗೆ ಅನಿಸುತ್ತೆ? ನಿಮ್ಗೆ ಅನಿಸ್ತಿದೆ? ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅದೇ ಖುಷಿ. ಇಡೀ ತಂಡ ಪಟ್ಟಿರೋ ಒಂದು ಕಷ್ಟ, ಇಡೀ 3 ವರ್ಷದ ಎಫರ್ಟು, ನಮ್ಮ ನಿರ್ಮಾಪಕರಿಂದ ಹಿಡಿದು ಒಬ್ಬ ಟೀ ಕಾಫಿ ಕೊಡುವಂಥ ಪ್ರೊಡಕ್ಷನ್ ಹುಡುಗನವರೆಗೂ ಎಲ್ಲರ ಒಂದು 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 ದೊಡ್ಡ ಪ್ರಯತ್ನ ಮತ್ತು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಎಲ್ಲರೂ ತಮ್ಮ ಕುಟುಂಬಗಳನ್ನು ಬಿಟ್ಟು ನಮ್ಮ ಜೊತೆಗೆ ಆ ಇಡೀ ಕಾಡು ಮೇಡು ಸುತ್ತಿ 2-3 ವರ್ಷ ಪಟ್ಟಿರೋ ಕಷ್ಟ ಇವತ್ತು ಎಲ್ಲರೂ ಸಂಭ್ರಮಿಸ್ತಾ ಇರೋದು ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಸೊ ಯಾವಾಗಲೂ ಒಬ್ಬರು ಕಲಾವಿದರಾಗಿ ನಾವು ಅಷ್ಟೇ ಆಸೆ ಪಡ್ತೀವಿ, ಅಂದರೆ ನಾವು ಹೇಳೋ ಕತೆ ಅಥವಾ ಮಾಡೋ ಕೆಲಸ ಸಿನಿಮಾ ಜನರಿಗೆ ಅದು ಇಷ್ಟ ಆಗಬೇಕನ್ನೋದು. ಅವ್ರಿಗೆ ಅದು ಇಷ್ಟಪಟ್ಟಾಗ ಅದಕ್ಕಿಂತ ಸಮಾಧಾನ ಕೊಡುವಂಥ ವಿಷಯ ಮತ್ತು ಯಾವುದೂ ಇರಲ್ಲ. ಸೊ ಹಾಗಾಗಿ ಯಾವಾಗಲೂ ಜನರಿಗೆ ನಾವು ಋಣಿಯಾಗಿದ್ದೀವಿ. ಸರ್, 10 ವಿಘ್ನಗಳು ಮತ್ತು ಅಡೆತಡೆಗಳನ್ನು ಮೀರಿ ಸದ್ಯ ಚಿತ್ರ ತೆರೆ ಕಂಡಿದೆ. ಅತಿ ಹೆಚ್ಚು ಉತ್ಸುಕತೆಯಿಂದ ಪ್ರೇಕ್ಷಕರು ಕೂಡ ಬರ್ತಿದ್ದಾರೆ ಸರ್. ಈ ಸಂದರ್ಭಕ್ಕೆ ಆಗ್ತಿರೋಂಥ ಸಂತೋಷ ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂತಂದರೆ 10 ತಡೆಗಳು ಬಂದೇ ಬರುತ್ತೆ ಅಂತ. ಸೊ ಅದನ್ನು ನಾವು ಏನು ಮಾಡೋದಕ್ಕೆ ಆಗಲ್ಲ. ಆ ಎಲ್ಲ ಕಷ್ಟ ನಷ್ಟಗಳನ್ನು, ಆ ಅಡೆತಡೆಗಳನ್ನು ದಾಟಿ ಸಾಗಿ ಒಂದು ಹಂತಕ್ಕೆ ತಲುಪೋದೇ ಒಂದು ಲೈಫಿನ ಒಂದು ಓವರಾಲ್ ಸಮರಿ ಅಲ್ಲೇ ಇದೆ. ಸೊ ಹಾಗಾಗಿ ಈ ಥರದ ಒಂದು ಅಂದರೆ ಒಂದು ದೈವಭಕ್ತಿಯ ವಿಚಾರವಾಗಿ ಒಂದು ಡಿವೋಷ್ನಲ್ ಒಂದು ಡಿವೈನ್ ಫಿಲ್ಮನ್ನು ಹೇಳಿಕೊಟ್ಟಾಗ ನಮಗೆ ಪರೀಕ್ಷೆಗಳಾಗಿ ಆಗುತ್ತೆ. ಆ ಪರೀಕ್ಷೆಗಳನ್ನು ಮೀರಬೇಕಾಗತ್ತೆ. ಸೊ ಹೇಳ್ತಾರಲ್ಲ, ಅಣ್ಣವ್ರು ಹೇಳ್ತಿದ್ರು, ಅಂದರೆ ಅಭಿಮಾನಿ ದೇವರುಗಳು ಅಂತ. ಆ ದೇವರನ್ನು ತಲುಪಬೇಕಂತಂದರೆ ಅಷ್ಟು ಸುಲಭವಾಗಿ ತಲುಪಕ್ಕಾಗಲ್ಲ. ಅದು ನನಗೆ ಮೊದಲೇ ಅದರದ್ದು ಅರಿವಿತ್ತು. ಸೊ ಹಾಗಾಗಿ ಅದು ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಾನು ಇಡೀ ತಂಡಕ್ಕೆ ಒಂದೇ ಒಂದು ಎನರ್ಜಿನ ಕೊಟ್ಕೊಂಡು ಎಲ್ಲರನ್ನು ಒಟ್ಟಿಗೆ ಸಾಕ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮೋಟಿವೇಟ್ ಮಾಡಿದ್ದು ಅದೇ ವಿಷಯ ಇಟ್ಕೊಂಡು ನಾವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಇದು ಎಲ್ಲ ಸಿನಿಮಾ ಮಾಡಿದಾಗ ಆಗಲ್ಲ ನಮಗೆ, ಈ ಸಿನಿಮಾಕ್ಕೆ ನಾವು ಇನ್ನಷ್ಟು ಎಫರ್ಟ್ ಹಾಕಬೇಕಾಗತ್ತೆ ಅಂತ. ಸೊ ಅದು ಹಾಕಿದ ಮೇಲೇ ದೇವರು ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಅಂತ ಈಗ ಅಭಿಮಾನಿ ದೇವರುಗಳ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ಖುಷಿ ಆಗುತ್ತೆ. ಸರ್, ಮತ್ತೊಂದು ಚಾಪ್ಟರ್ ಬರುತ್ತೆ, ಟೈಮ್ ತೊಗೊಳುತ್ತೆ, ಕತೆಗಳಿದೆ, ಖಂಡಿತವಾಗ್ಲೂ ಬರುತ್ತೆ. ಹೇಳಿದ್ದೀವಲ್ಲ ಫಿಲ್ಮ್ ಎಂಡಲ್ಲಿ, ಅಂದರೆ 2, 3, 4 ಆಗಿ ಬರುತ್ತೆ. ಅದು ನಾನು ಈಗಲೇ ಹೇಳೋಕ್ಕಾಗಲ್ಲ. ದೈವಗಳನ್ನ ಅಣಕಿಸುವಂತಹ ಕೆಲಸಗಳು ಸಾಕಷ್ಟು ಆಗ್ತಿದೆ ಸರ್. ಜಾಲತಾಣದಲ್ಲೂ ಕೂಡ ಸಾಕಷ್ಟು ವಿರೋಧ ಕೂಡ ಬರ್ತಿದೆ ಸರ್, ತುಳುನಾಡಿನ ಭಾಗದಲ್ಲಿ. ಇಲ್ಲ, ಸಾಕಷ್ಟು ಅಂತಂದರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾ ಒಂದಷ್ಟು ಕೆಲವು ಹುಡುಗರುಗಳಿಗೆ ಅದರ ಅರಿವಿಲ್ಲದೆ ಥಿಯೇಟ್ರಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಜಾಗದಲ್ಲಿ ಬೇರೆ ರಾಜ್ಯಗಳಲ್ಲಾಗ್ಬೋದು ಮಾಡ್ತಾ ಇದ್ದಾರೆ. ಆ ಮಾಡಿದಾಗ ನಾವು ಅವರಿಗೆ ಪದೇ ಪದೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆ ಥರ ಮಾಡಬೇಡಿ ಅಂತ ಅಂದ್ಕೊಂಡು. ಯಾಕಂದರೆ ಒಂದು ಸಿನಿಮಾ ಅಂದಾಗ ಅದ್ರ ಕತೆ ಹೇಳ್ತೀವಿ ನಾವು, ಅದರಲ್ಲಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಗಳಿರುತ್ತೆ, ಮನೋರಂಜನೆ ಬೇಕಾಗಿರುವಂಥ ಎಲ್ಲ ವಿಚಾರಗಳಿರುತ್ತೆ. ಅದನ್ನು ಮೀರಿ ಇದು ಒಂದು ಡಿವೈನ್ ಸಿನಿಮಾ ಆಗಿ ನಾವು ಮಾಡಿಕೊಟ್ಟಿರುವಂಥದ್ದು ದೈವ ಶಕ್ತಿಯ ಬಗ್ಗೆ ಹೇಳುವಂಥ ವಿಚಾರ. ಬಟ್ ಆ ದೈವಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನು ಎಲ್ಲೂ ಕೂಡ ಅದನ್ನು ಸಿನಿಮಾ ಟ್ರೀಟ್ ಮಾಡಿಲ್ಲ. ಅದನ್ನು ನಮ್ಮಲ್ಲಿ ಒಂದು ಕೋಲ ನಡೆದ್ರೆ ಅಥವಾ ದೈವಕ್ಕೆ ಏನೋ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ನಾವು ಹೇಗೆ ನಡ್ಕೊಳ್ತೀವೋ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮಾಡಿರೋಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದಷ್ಟೇ, ಅದನ್ನು ಹೊರಗಡೆ ಮಾಡಬೇಡಿ. ಸಿನಿಮಾ ಮಾಡ್ಬೇಕಾದ್ರೆ ಆ ಪೋರ್ಷನ್ ಯಾವುದನ್ನು ನಾವು ಸಿನಿಮಾ ಥರದಲ್ಲಿ ಟ್ರೀಟ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ರಿಗೂ ನೋಡಿ ಇಷ್ಟಪಟ್ಟಿದ್ದೀರಾ. ಜೊತೆಗೆ ನಂದು ಇನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಹೊರಗಡೆ ಆ ಥರದಲ್ಲಿ ಮಾಡಬೇಡಿ. ಯಾಕಂದರೆ ನಾನು ಕೂಡ ಒಬ್ಬ ದೈವಾರಾಧಕ, ದೈವನ ನಂಬೋನು, ನನ್ನ ಮನೆಯಲ್ಲೂ ದೈವ ಇದೆ, ದೈವಸ್ಥಾನಗಳಿದೆ. ಅದೇ ಥರದಲ್ಲಿ ನಮ್ಮದಂತ ನಮ್ಮ ಇಡೀ ಒಂದು ಭಾಗ ಇದೆ, ಒಂದು ಇಡೀ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ, ನಮ್ಮ ತುಳುನಾಡು ಎಲ್ಲವೂ ಸೇರಿಕೊಂಡು. ಸೊ ಅದನ್ನು ನಂಬುವಂಥವ್ರಿಗೆ ಅದು ತುಂಬ ಹರ್ಟ್ ಆಗುತ್ತೆ. ಸರ್, ಕನ್ನಡ ಚಿತ್ರಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳ್ತಿದ್ರು ಸರ್. ಸ್ಟಾರಿಸಮ್ ಇತ್ತು, ಈ ಥರದ್ದೆಲ್ಲ ಬೆಳವಣಿಗೆಗಳಿತ್ತು. ಇದ್ರ ನಡುವೆ ಕಾಂತಾರ ಅತ್ಯುತ್ತಮವಾಗಿ ಇಡೀ ವಿಶ್ವದಾದ್ಯಂತ ತೆರೆ ಕಂಡು ಪ್ರದರ್ಶನ ಕಾಣ್ತಿದೆ ಸರ್. ಈ ಸಂದರ್ಭಕ್ಕೆ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕನ್ನಡ ಪ್ರೇಕ್ಷಕರಿಗೆ ಹೇಳೋದಕ್ಕೆ ಏನಿದೆ, ನಾವು ಅಂದರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ನಾವೇನು ಹೇಳೋದಿದೆ, ಅವರೇ ಹೇಳ್ತಿದ್ದಾರೆ ನಮಗೆ ಒಳ್ಳೆ ಸಿನಿಮಾ ಕೊಡಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡು. ಸೊ ಅವ್ರಿಗೆ ಹೇಳೋಷ್ಟೆಲ್ಲ ದೊಡ್ಡವರು ಅಲ್ಲ ನಾವು. ಸೊ ಅವ್ರು ನಮಗೆ ಹೇಳ್ತಾ ಇದ್ದಾರೆ, ನೀವು ಒಳ್ಳೆ ಸಿನಿಮಾಗಳು ಮಾಡಿದಾಗ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಅಂದ್ಕೊಂಡು. ಅಂದರೆ ಇಷ್ಟು ಒಂದು ದಾಖಲೆ ಮಟ್ಟಕ್ಕೆ ಒಂದು ಜನರು ಫುಟ್ಫಾಲ್ ಅಂತ ಹೇಳ್ಬೋದು, ಥಿಯೇಟ್ರಿಗೆ ಬರ್ತಿರೋದು ಜನರ ಸಂಖ್ಯೆಯನ್ನು ತೊಗೊಂಡ್ರೆ ಒಂದು ಈಗ ಮೈಸೂರಲ್ಲೇ ಆಗ್ಬೋದು ಎಷ್ಟೊಂದು ಶೋಗಳು ಹೌಸ್ಫುಲ್ ಆಗ್ತಿರುವಂಥದ್ದು. ಹಳ್ಳಿಯಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ತುಂಬ ದಿನ ಬಂದಾಗಿರುವಂಥ ಥಿಯೇಟರ್ಗಳು ಅಥವಾ ಸೀಟಿನ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಎಷ್ಟೋ ಜನ ಅಭಿಮಾನಿಗಳ ವೀಡಿಯೋಗಳನ್ನ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದು ನಾನು ನೋಡಿದೆ ನಾನು.
ಸೊ ಅವ್ರು ಬೆಂಚ್ಗಳನ್ನು ಈ ಥರ ಟೇಬಲ್ಲು ಎಕ್ಸ್ಟ್ರಾ ಚೇರ್ಗಳನ್ನೆಲ್ಲ ಇಟ್ಕೊಂಡು ನೋಡ್ತಾ ಇದ್ದಾರಲ್ಲ, ಸೊ ಅದು ನಮ್ಮಲ್ಲಿ ಅದ್ರ ಬಗ್ಗೆ ಒತ್ತು ಕೊಡಬೇಕು. ಇನ್ನು ಹೆಚ್ಚು ಚಿತ್ರಮಂದಿರಗಳು ಜನರಿಗೆ ಬೇಕು. ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ಸೊ ಅದು ಜನರಿಗೆ ಹೇಳೋದಲ್ಲ, ಜನ ನಮ್ಗೆ ಹೇಳ್ತಾ ಇದ್ದಾರೆ, ಅದನ್ನು ಕೇಳ್ಕೋಬೇಕು ನಾವು. ಸರ್, ಏಕಕಾಲಕ್ಕೆ 2 ವಿಚಾರ ಸರ್. ಒಂದು ಮೈಸೂರು, ಇನ್ನೊಂದು ಗಾಯತ್ರಿ ಚಿತ್ರಮಂದಿರ 100 ವರ್ಷಗಳ ಶತಮಾನ ಕಂಡಿದ್ದು. ಇಲ್ಲಿ ಸಾಕಷ್ಟು ಅಂದರೆ ಅಣ್ಣವ್ರ ಚಿತ್ರಗಳೆಲ್ಲವೂ ಕೂಡ 100 ಡೇಸ್ ಹೋಗ್ತಿರುವಂಥ ಚಿತ್ರಮಂದಿರ. ಅಂಥ ಚಿತ್ರಮಂದಿರದಲ್ಲಿ ನಿಮ್ಮ ಕಾಂತಾರ ಚಿತ್ರದ ಅಂದರೆ ಗಾಯತ್ರಿ ಚಿತ್ರಮಂದಿರಕ್ಕೆ ನಮಗೂ ಒಂದು ಸ್ಪೆಷಲ್ ಕನೆಕ್ಷನ್. ಯಾಕಂದರೆ ಹಿಂದೆ ನಾನು ಇಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಕೂಡ ಮಾಡಿದ್ದೆ ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಇರೋಷ್ಟು ಇತಿಹಾಸವೇ ಇದೆ. ಅದು 100 ವರ್ಷ ಅಂತಂದರೆ ಸೊ ಅಷ್ಟೇ ಹತ್ರಕ್ಕೆ ಬರುತ್ತೆ. ತುಂಬ ಒಂಥರ ಮೈಸೂರೇ ನಮ್ಮ ಒಂದು ಹೆರಿಟೇಜ್. ಇಲ್ಲಿನ ಎಲ್ಲ ನಮ್ಮ ಒಂದು ಸಾಂಸ್ಕೃತಿಕ ನಗರಿ ಅಥವಾ ನಮ್ಮ ಎಲ್ಲ ಹಿಂದಿನ ಎಲ್ಲ ವಿಚಾರಗಳು ಇವತ್ತವರೆಗೂ ಉಳಿಸ್ಕೊಂಡಿರೋದು. ಅದರಲ್ಲಿ ಒಂದು ಚಿತ್ರಮಂದಿರನೂ ಕೂಡ ಒಂದು ಇವತ್ತವರೆಗೂ ಉಳ್ಕೊಂಡಿರೋದು ಇದೆಯಲ್ಲ. ಅದರಲ್ಲಿ ಇಷ್ಟು ಜನ ಪ್ರೇಕ್ಷಕರು ಇಲ್ಲಿ ಬರೋದಕ್ಕೆ ಒಂಥರ ವಾಪಸ್ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದು ಒಂದು ಫೀಲಿಂಗ್ ಇಲ್ಲಿ. ಸೊ ಯಾವತ್ತೂ ಒಂದು ಇಮೋಷನ್ ಅದು. ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವ್ ಅವರ ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.